ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ದುಡ್ಡು ದುಡ್ಡು ದುಡ್ಡು, ಮನಿ ಕಾಂಚಾಣ, ಪೈಸಾ ಪೈಸಾ, ರೊಕ್ಕ, ಚಿತ್ರ ವಿಚಿತ್ರ ಸತ್ಯ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಮಿಸ್ ಮಾಡಬೇಡಿ. ನಿಜವಾಗ್ಲೂ ನಿಜ ಅಂತ ನಿಜವಾಗ್ಲೂ ನೀವೇ ಹೇಳ್ತೀರಾ. ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೌದು ಸ್ನೇಹಿತರೆ, ಈ ಕಾಲನೇ ಹಾಗೆ. ಇವತ್ತು ಯಾರಾದರೂ ಹುಟ್ಟಬೇಕು ಅಂದರೆ ಹೆರಿಗೆ ಆಸ್ಪತ್ರೆಯಲ್ಲಿ ದುಡ್ಡು ಬೇಕು. ಅದಾದ್ಮೇಲೆ ವಿದ್ಯಾಭ್ಯಾಸಕ್ಕೆ ದುಡ್ಡು ಬೇಕು. ನಮ್ಮನ್ನು ಯಾರಾದರೂ ಪ್ರೀತಿಸ್ಬೇಕು ಅಂದರೆ ದುಡ್ಡು ಬೇಕು. ಯಾರಾದರೂ ಸತ್ರು ಮಣ್ಣು ಮಾಡೋಕ್ಕೆ ಅಥವಾ ಸಿಡೋಕ್ಕೂ ದುಡ್ಡು ಬೇಕೇ ಬೇಕು. ದುಡ್ಡು ತುಂಬ ಅಂದರೆ ತುಂಬ ಮುಖ್ಯ, ನಿಜ. ಆದರೆ ಕೆಲ ವಿಚಾರಗಳನ್ನು ದುಡ್ಡಿನಿಂದ ಎಲ್ಲರೂ ಅಳಿಯೋದು ಹೀನಾಯ ಅಂತ ಅನಿಸುತ್ತೆ. ಒಬ್ಬ ವ್ಯಕ್ತಿ ಹತ್ರ ದುಡ್ಡಿದೆ ಅಂದರೆ ಮಾತ್ರ ಅವನಿಗೆ ಮರ್ಯಾದೆ, ಇಲ್ಲ ಅಂದರೆ ಅವನನ್ನು ಕಾಲ್ ಕಸಕ್ಕಿಂತ ಕೀಳಾಗಿ ನೋಡೋ ಕಾಲ ಇದು. ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಪ್ರೀತಿ, ಸ್ನೇಹ, ಕಾಳಜಿ ವಹಿಸೋದು ಆತನಲ್ಲಿ ದುಡ್ಡಿದ್ರೆ ಅನ್ನೋ ಹಾಗೆ ಬದುಕೋರ್ ಸಂಖ್ಯೆ ಜಾಸ್ತಿ ಆಗಿದೆ. ಅವರಲ್ಲಿ ಮಾನವೀಯತೆ, ಮಮಕಾರ, ಪ್ರೀತಿ ದುಡ್ಡಲಿಂದಲೇ ಕೊಂಡ್ಕೋತೀವಿ ಅಂದ್ಕೊಂಡು ಬದುಕ್ತಾ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಸ್ನೇಹಿತರೆ, ನೀವೆಲ್ಲ ಕೇಳಿಯೇ ಇರ್ತೀರಾ, ದುಡ್ಡಿಗೆ ಹೆಸರು ಒಂದ ಎರಡ, ಸಾಕಷ್ಟಿದೆ. ದೇವಸ್ಥಾನದ ಒಳಗಡೆ ಕೊಟ್ಟರೆ ಕಾಣಿಕೆ, ದೇವಸ್ಥಾನದ ಹೊರಗಡೆ ಕೊಟ್ಟರೆ ಭಿಕ್ಷೆ, ನೌಕರಿ ಮಾಡೋರಿಗೆ ಕೊಟ್ಟರೆ ಸಂಬಳ, ದಿನಕೂಲಿ ಮಾಡುವವರಿಗೆ ಕೊಟ್ಟರೆ ಕೂಲಿ, ಇನ್ನು ಬಲಿಷ್ಠರಿಗೆ ಕೊಟ್ಟರೆ ದೇಣಿಗೆ, ಕನಿಷ್ಠರಿಗೆ ಕೊಟ್ಟರೆ ದಾನ, ಸರ್ಕಾರಕ್ಕೆ ಕಟ್ಟಿದ್ರೆ ತೆರಿಗೆ, ನಿವೃತ್ತಿ ಹೊಂದಿದವರಿಗೆ ಕೊಟ್ಟರೆ ಪಿಂಚಣಿ ವೇತನ, ಮನೆಯಲ್ಲಿ ಯಜಮಾನನಿಲ್ಲದ ಮನೆಯೊಡತಿಗೆ ಕೊಟ್ಟರೆ ವಿಧವಾ ವೇತನ, ನ್ಯಾಯಾಲಯದ ಕಟಕಟೆಯಲ್ಲಿ ಕಟ್ಟಿದರೆ ದಂಡ, ಕಾರ್ಯನಿಮಿತ್ತ ಕಳ್ಳದಾರಿಯಲ್ಲಿ ಕೊಟ್ಟರೆ ಲಂಚ, ಸಾವಿನ ಮನೆಯಲ್ಲಿ ಸಂಭ್ರಮಿಸುವ ಹಣದ ಹೆಸರು ಪರಿಹಾರ. ಮುಂದೆ ಹೋಟೆಲ್ನಲ್ಲಿ ಬಿಲ್ಲು, ಮೋಟರ್ನಲ್ಲಿ ಬಾಡಿಗೆ, ಕರುಣೆ ಮೈ ಮರೆತವರ ಕೈಯಲ್ಲಿ ಸುಪಾರಿ, ಮದುವೆ ಮನೆಯಲ್ಲಿ ಗಂಡಿಗೆ ಕೊಟ್ಟರೆ ವರದಕ್ಷಿಣೆ, ವಿದ್ಯೆ ಕಲಿಸುವ ಗುರುವಿಗೆ ಕೊಟ್ಟರೆ ಗುರುದಕ್ಷಿಣೆ, ಶಾಲೆಯಲ್ಲಿ ಕಟ್ಟಿದ್ರೆ ಫೀಸು, ಕೋರ್ಟಲ್ಲಿ ಕಟ್ಟಿದ್ರೆ ದಂಡ, ಬಸ್ನಲ್ಲಿ ಪ್ರಯಾಣಕ್ಕೆ ಕೊಟ್ಟರೆ ಟಿಕೆಟು, ಕೈ ಬದಲಿಗೆ ಕೊಟ್ಟರೆ ಸಾಲ, ಸಂಭ್ರಮಕ್ಕೆ ಕೊಟ್ಟರೆ ಉಡುಗೊರೆ. ಒಟ್ಟಿನಲ್ಲಿ ಹಣ ಎಂಬುದು ಹಿರಿದಾರಿಯಲ್ಲಿ ಹಿಗ್ಗುವ, ಕಿರಿದಾರಿಯಲ್ಲಿ ಕುಗ್ಗುವ, ಪ್ರಚಾರಕ್ಕೆ ಅರಳುವ, ವಿಚಾರಕ್ಕೆ ಬಾಡುವ ಆ ಹಣ. ಅದು ಆಡಿಸುವವರ ಕೈಗೊಂಬೆ. ಹೀಗೆ ಸಾವಿರಾರು ಹೆಸರು ಹಣಕ್ಕಿದೆ. ಅದಕ್ಕೆ ನಿಷ್ಠೆ ಯಾವುದು, ಪ್ರತಿಷ್ಠೆ ಯಾವುದು? ಒಟ್ಟಿನಲ್ಲಿ ಅದು ಅಮಾಯಕರಿಗೆ ಗಗನ ಕುಸುಮ. ದುಡ್ಡಿದ್ದವನೇ ದೊಡ್ಡಪ್ಪ, ದುಡ್ಡಿಲ್ಲದವನು ಅಯ್ಯೋ ಪಾಪ. ಒಂದು ಅರ್ಥ ಮಾಡ್ಕೊಳ್ಳಿ, ಜನ್ಮ ನೀಡಿದ್ದು ತಂದೆ ತಾಯಿ, ಹೆಸರಿಟ್ಟಿದ್ದು ತಂದೆ ತಾಯಿ, ಶಿಕ್ಷಣ ಕೊಟ್ಟಿದ್ದು ಗುರುಗಳು, ಕೆಲಸ ಕೊಟ್ಟಿದ್ದು ಬೇರೆ ಯಾರು, ಅಥವಾ ನಿಮ್ಮ ಸ್ವಂತ ಕೆಲಸವಾದರೂ ಅದನ್ನು ಪರಿಗಣಿಸಿದ್ದು ಬೇರೆಯವರು. ನಾಳೆ ಸತ್ತ ಮೇಲೆ ಎತ್ಕೊಂಡು ಸ್ಮಶಾನಕ್ಕೆ ಹೋಗೋರು ಬೇರೆಯವರೇ. ಹಣವೇ ದೊಡ್ಡದಲ್ಲ. ಮನುಷ್ಯ ತನ್ನ ಒಳ್ಳೆತನದಿಂದ ದೊಡ್ಡವನಾಗ್ಬೋದು ಹೊರತು ದುಡ್ಡಿನಿಂದಲ್ಲ. ದುಡ್ಡು ಕೊಟ್ಟು ಹಾಸಿಗೆ ತಗೋಬೋದು, ನಿದ್ರೆ ತಗೊಳ್ಳೋದಕ್ಕಾಗಲ್ಲ ಅಲ್ವಾ? ಸ್ನೇಹಿತರೆ, ಯಾರೊಬ್ಬರ ಬಡತನವನ್ನು ನೋಡೋ ಮೂಲಕ ಸ್ನೇಹ ಸಂಬಂಧನ ಅಳಿಬಾರ್ದು. ಆದರೆ ನಿಮ್ಮ ಸಹಾಯ ತಗೊಂಡು ನಿಮ್ಮನ್ನೇ ಕಡೆ ಮಾಡೋರನ್ನ ನಂಬೇಡಿ. ನಾವು ಎಡವೋದು ಸಣ್ಣ ಕಲ್ಲಿಗೆ ಹೊರತು ಬಂಡೆಗಳಿಗಲ್ಲ. ನೊಣಗಳು ಸುಂದರವಾದ ಇಡೀ ದೇಹವನ್ನು ಬಿಟ್ಟು ನಮ್ಮ ಗಾಯದ ಮೇಲೆ ಕೂರೋ ಹಾಗೆ ಅದೆಷ್ಟೋ ಜನ ನೀವು ಮಾಡಿದ ಒಳ್ಳೆ ಕೆಲಸಗಳನ್ನು ಮರೆತು ನಿಮ್ಮ ತಪ್ಪನ್ನು ಲೆಕ್ಕ ಹಾಕ್ತಾ ಅದನ್ನೇ ಹುಡುಕಿ ಹೀಯಾಳಿಸ್ತಾರೆ. ತಲೆ ಕೆಡಿಸ್ಕೋಬಾರ್ದು. ಕಷ್ಟ, ದುಃಖ, ನೋವು, ನಲಿವು ಎಲ್ಲರ ಬಾಳಲು ಬಂದೇ ಬರುತ್ತೆ, ಅವರವರ ಯೋಗ್ಯತೆಗೆ ತಕ್ಕ ಹಾಗೆ. ಮರಕ್ಕಿಂತ ಮರ ದೊಡ್ಡದು. ಬಂದದ್ದು ಬರಲಿ, ಹೋಗಿದ್ದು ಹೋಗಲಿ. ಇಲ್ಲಿ ನಾವು ಶಾಶ್ವತ ಅಲ್ಲ ಅಂದಮೇಲೆ ನಮ್ಮ ಕಷ್ಟ ಸುಖ ಯಾವ ಲೆಕ್ಕ? ಸುತ್ತುತ್ತಿರುವ ಈ ಭೂಮಿಯಲ್ಲಿ ಸುತ್ತುತ್ತಿರೋರು ನಾವೆಲ್ಲ. ಹುಟ್ಟುವಾಗ ಏನನ್ನೂ ತಂದಿಲ್ಲ, ಸತ್ತಾಗ ಏನನ್ನೂ ತಗೊಂಡು ಹೋಗಲ್ಲ.
ನೀರಿನ ಮೇಲಿನ ಗುಳ್ಳೆಯಂತೆ ಮಾನವನ ಜೀವನ. ಏನೂ ಗೊತ್ತಿಲ್ಲದ ವಯಸ್ಸಲ್ಲಿ ಸಂತೋಷವಾಗಿರ್ತೀವಿ. ಎಲ್ಲ ಗೊತ್ತಾದ ಮೇಲೆ ಸಂತೋಷಕ್ಕಾಗಿ ಹುಡುಕಾಟ ಮಾಡ್ತೀವಿ. ಇಷ್ಟೇ ಜೀವನ. ಹಸಿದಾಗ ಸಿಗದ ಅನ್ನ, ದಣಿದಾಗ ಸಿಗದ ನೆರಳು, ದುಃಖವಿದ್ದಾಗ ಬಾರದ ಸಂಬಂಧ, ಕಷ್ಟದಲ್ಲಿದ್ದಾಗ ಆಗದ ಸ್ನೇಹ ಶವ ಇದ್ದ ಹಾಗೆ. ಈ ಜಗತ್ತಲ್ಲಿ ಯಾವುದೂ ಶಾಶ್ವತ ಅಲ್ಲ. 3G 4G 5G ಕೊಡೋದಕ್ಕೆ ಬಹಳ ಕಂಪ್ನಿ ಇದೆ. ಆದರೆ ಹಸ್ದಾಗ ಹೊಟ್ಟೆಗೆ ಬೇಕಾದ ಗಂಜಿ ರೈತ ಮಾತ್ರ ಕೊಡೋದಕ್ಕೆ ಸಾಧ್ಯ. ಬದುಕಲ್ಲಿ ಯಾರು ಯಾವಾಗ ಏನಾಗ್ತಾರೋ ಗೊತ್ತಿಲ್ಲ. ಎಲ್ಲರೊಂದಿಗೂ ಸ್ನೇಹ, ಪ್ರೀತಿ, ವಿಶ್ವಾಸದಿಂದ ಇರಬೇಕು. ಅವಕಾಶ ಸಿಕ್ಕಾಗ ಸಹಾಯ ಮಾಡಲು ಮರಿಬೇಡಿ. ಒಂದು ಸಹಾಯ ಮಾಡಿದ್ರೆ ನಿಮಗೆ 100 ಸಹಾಯ ಭಗವಂತ ಮಾಡ್ತಾನೆ. ಅದು ಯಾವುದೋ ರೀತಿಯಿಂದ ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ಕಾಯ್ತಾನೆ ಇರುತ್ತೆ. ಒಳ್ಳೆಯದನ್ನು ಯೋಚಿಸಿ, ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಚಿಂತಿಸಿ, ಒಳ್ಳೆಯದೇ ಆಗುತ್ತೆ. ಯದ್ಭಾವಂ ತದ್ಭವತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.